ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಯೂನಿಟ್ 3 ಅಂದರೆ 3ನೇ ಚಾಪ್ಟರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ 5ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದಲ್ಲಿ ಭಾರತದ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು ಅನ್ನೋ ಪತ್ರಿಕೆಯಲ್ಲಿ 29ನೇ ಸೆಷನ್ ಅನ್ನು ವಿವರಿಸ್ತಾ ಇದ್ದೀನಿ. ಟಾಪಿಕ್: ಭಾರತದ ರಾಷ್ಟ್ರಪತಿ ಚುನಾವಣೆ ಮತ್ತು ಅವರನ್ನು ಮಹಾಭಿಯೋಗದ ಮೂಲಕ ಪದಚ್ಯುತಗೊಳಿಸೋದು ಹೇಗೆ ಅಂತ. ಐ ಆಮ್ ಡಾಕ್ಟರ್ ಎಸ್ ಸಮೀರ್ ಪಾಷಾ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗವರ್ನಮೆಂಟ್ ಫಾರೆಸ್ಟ್ ಕಾಲೇಜ್, ದೇವನಹಳ್ಳಿ. In my today's class, I am going to explain you about the main topic: the President of India election of President and his impeachment. Unit number 3. The title of the paper is Indian Constitution Institutional Framework. Unit number 3, the unit name is Union and State Executive. 5th semester BA Political Science, session number 29. The President of India, Articles 52 to 62. Part 5 of the Constitution. Chapter 1, the Executive, lists out the qualification, election, and impeachment of the President of India. The President of India is the head of the state of Republic of India. The President is the formal head of the executive, legislature and judiciary of India, and is also the commander-in-chief of the Indian Armed Forces. Although Article 53 of the Constitution of India states that the President can exercise his or her powers directly or by subordinate authority, with few exceptions, all of the executive authority vested in the President are in practice exercised by the Council of Ministers. Rashtrapati, President, Articles 52 to 62. ಭಾರತ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಯನ್ನು ಒಳಗೊಂಡಿರೋದ್ರಿಂದ ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಭಾರತದ ಪ್ರಥಮ ಪ್ರಜೆಯವರು. ಸಂವಿಧಾನ ರಚನಾ ಸಭೆಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನ ರಾಷ್ಟ್ರಪತಿ ಎಂದು ಕರೆಯುವುದು ಸೂಕ್ತವೆಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಭಿಪ್ರಾಯಪಟ್ಟರು. ಆದರೆ KM ಫಣಿಕರ್ ಅವರು ಅಧ್ಯಕ್ಷ ಎಂಬ ನಾಮಾಂಕಿತವನ್ನು ಅಂಗೀಕರಿಸಬೇಕು ಅಂತ ಹೇಳಿದ್ರು. ಆದರೂ ರಾಷ್ಟ್ರಾಧ್ಯಕ್ಷರನ್ನ ರಾಷ್ಟ್ರಪತಿ ಎಂದು ಕರೆಯುವುದು ಪ್ರಚಲಿತದಲ್ಲಿದೆ ಭಾರತದಲ್ಲಿ. ಕೇಂದ್ರ ಕಾರ್ಯಾಂಗಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಭಾಗ 5ರಲ್ಲಿ 52ರಿಂದ 78ನೇವರೆಗಿನ ವಿಧಿಗಳು ತಿಳಿಸುತ್ತವೆ. ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿಯ ನೇತೃತ್ವದ ಮಂತ್ರಿಮಂಡಲ, ಅಟಾರ್ನಿ ಜನರಲ್ ಒಳಗೊಂಡಿರುತ್ತೆ. ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿಯವರ ಬಗ್ಗೆ ವಿವರಿಸುತ್ತೆ. 52ನೇ ವಿಧಿ. ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಕಾರ್ಯಾಂಗದ ಸಂಪೂರ್ಣ ಅಧಿಕಾರ ರಾಷ್ಟ್ರಪತಿಯವರಿಗೆ ಸೇರಿರುತ್ತೆ. ಈಗ ನೀವು ನೋಡ್ತಾ ಇರೋದು ರಾಷ್ಟ್ರಪತಿ ಭವನ ನ್ಯೂ ಡೆಲ್ಲಿನಲ್ಲಿದೆ. ಕೇಂದ್ರ ಕಾರ್ಯಾಂಗದ ಸಂಪೂರ್ಣ ಅಧಿಕಾರ ರಾಷ್ಟ್ರಪತಿಯವರಿಗೆ ಸೇರಿರುತ್ತೆ. ಈಗ ನೀವು ನೋಡ್ತಾ ಇರೋದು ರಾಷ್ಟ್ರಪತಿ ಭವನ ನ್ಯೂ ಡೆಲ್ಲಿನಲ್ಲಿದೆ. 340 ಕೊಠಡಿಗಳು ಅದರಲ್ಲಿರೋದು. ನೆಕ್ಸ್ಟ್ ಇರೋದು ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ನಿಲಯಂ. ಮೊದಲು ನೀವು ನೋಡಿದ್ದು ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂತಹ ರಾಷ್ಟ್ರಪತಿ ಭವನದ ಹೊರಾಂಗಣ ಮತ್ತೆ ಒಳಾಂಗಣ ನೋಟ. ಈಗ ನೋಡ್ತಾ ಇರೋದು ಬಿಳಿ ಬಣ್ಣದಲ್ಲಿ ಇರ್ತಕ್ಕಂಥ ಕಟ್ಟಡ ಬಂದು ಹೈದರಾಬಾದ್ ನಲ್ಲಿರೋ ರಾಷ್ಟ್ರಪತಿ ನಿಲಯಂ. ಅದರ ಕೆಳಗಡೆ ಕಾಣ್ತಾ ಇರೋದು ಸಿಮ್ಲಾದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಭವನ್. Since the President is only the nominal head and decorated dummy, the rubber stamp and constitutional king, the decorative statue, the copybook president, the celebrant. In terms of Article 74 sub 1 of the Constitution, the President exercises his authority on the advice of Prime Minister. Dr. B.R. Ambedkar opines that presidents are the leaders of the nation and not the leaders of executive. They do not govern the country, but they reign the country. The President should act on the advice of the Cabinet of Ministers. President is the first citizen of this country. ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಡೆಕೋರೇಟಿವ್ ಡಮ್ಮಿ ಅಂತ ಅವ್ರನ್ನ ಕರೀತಾರೆ, ರಬ್ಬರ್ ಸ್ಟಾಂಪ್ ಅಂತ ಕರೀತಾರೆ, ಸಂವಿಧಾನಾತ್ಮಕ ರಾಜ ಅಂತ ಕರೀತಾರೆ, ಅಲಂಕಾರ ಮೂರ್ತಿ, ಕಾಪಿ ಬುಕ್ ಪ್ರೆಸಿಡೆಂಟ್, ಉತ್ಸವ ಮೂರ್ತಿ ಅಂತೆಲ್ಲ ಸಂಬೋಧಿಸಲಾಗುತ್ತೆ. ಯಾಕೆಂದ್ರೆ ಅವರು ನಾಮಮಾತ್ರ ಮುಖ್ಯಸ್ಥರು ಅಂತ ಹೇಳಿ.
ಸಂವಿಧಾನದ 74 ಒಂದನೇ ಉಪವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ತಮ್ಮ ಅಧಿಕಾರ ಚಲಾಯಿಸುತ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಪ್ರಮುಖರೇ ಹೊರತು ಕಾರ್ಯಾಂಗದ ಪ್ರಮುಖರಲ್ಲ. ಅವರು ರಾಷ್ಟ್ರವನ್ನ ಪ್ರತಿನಿಧಿಸುತ್ತಾರೆಯೇ ಹೊರತು ಆಡಳಿತ ನಡೆಸೋದಿಲ್ಲ. ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವರು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ರಾಷ್ಟ್ರಪತಿಯವರು ಭಾರತದ ಪ್ರಥಮ ಪ್ರಜೆ ಆಗಿರ್ತಾರೆ. ಆರ್ಟಿಕಲ್ 58 ಕ್ವಾಲಿಫಿಕೇಶನ್ಸ್ ಫಾರ್ ಎಲೆಕ್ಷನ್ ಆಸ್ ಪ್ರೆಸಿಡೆಂಟ್. No person shall be eligible for election as president unless he should be a citizen of India, has completed the age of 35 years and is qualified for election as a member of House of the People, that is Lok Sabha. A person shall not be eligible for election as president if he holds any office of profit under the government of India or the government of any state or under any local or other authority subject to the control of any of the said governments. ಕ್ವಾಲಿಫಿಕೇಶನ್ಸ್ ಅರ್ಹತೆಗಳು. ಸಂವಿಧಾನದ 58ನೇ ವಿಧಿಯ ಪ್ರಕಾರ ಭಾರತದ ಪ್ರಜೆ ಆಗಿರಬೇಕು. ನಂಬರ್ 1, 35 ವರ್ಷ ವಯಸ್ಸಾಗಿರಬೇಕು. ರಾಷ್ಟ್ರಪತಿ ಆಗ್ತಕ್ಕಂಥ ವ್ಯಕ್ತಿ ಭಾರತದ ಪೌರನಾಗಿರಬೇಕು. ನಂಬರ್ 1, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ನಂಬರ್ 3, ಲೋಕಸಭೆಗೆ ಆಯ್ಕೆಯಾಗಲು ಅಗತ್ಯವಿರುವ ಅರ್ಹತೆ ಹೊಂದಿರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹುದ್ದೆನಲ್ಲಿ ಇರಬಾರದು. Article 54 Election of President. The President shall be elected by the members of an electoral college consisting of the elected members of both houses of parliament and the elected members of legislative assemblies of all the states. Explanation. In this article and in Article 55 state that state includes the national capacity territory of Delhi and the Union territory of Pondicherry. The President is elected by an electoral college which consists of elected members of both houses of parliament and elected members of legislative assemblies of all the states and also NCT of Delhi and Union territory of Pondicherry. Article 54 of the Constitution of India. The formula to determine the value of the vote of an MLA is population of the state divided by number of MLAs in the state into 1000. It is the formula to calculate the ವ್ಯಾಲ್ಯೂ ಆಫ್ ದ ವೋಟ್ ಆಫ್ ಆನ್ MLA. ಸಂವಿಧಾನ ರಚನಾ ಸಭೆಯಲ್ಲಿ KT ಶಾ ರಾಷ್ಟ್ರಪತಿಯನ್ನ ನೇರವಾಗಿ ಚುನಾಯಿಸುವ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ. ನೆಹರು, ಅಂಬೇಡ್ಕರ್ ಅವರು ರಾಷ್ಟ್ರಪತಿಯನ್ನ ಪರೋಕ್ಷವಾಗಿ ಚುನಾಯಿಸಬೇಕು ಅನ್ನೋ ಅಭಿಪ್ರಾಯಕ್ಕೆ ಸಮ್ಮತಿ ಕೊಡ್ತಾರೆ. ರಾಷ್ಟ್ರಪತಿಯವರನ್ನ ನಿರ್ವಾಚನಾ ಮಂಡಳಿಯ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ಅಂದ್ರೆ ಚುನಾವಣಾ ಕಾಲೇಜಿನ ಮೂಲಕ. ನಿರ್ವಾಚನಾ ಮಂಡಳಿ, ಚುನಾವಣಾ ಕಾಲೇಜು, ವಿಶೇಷ ಮತದಾರರ ಸಮೂಹ ಇವರನ್ನು ಆಯ್ಕೆ ಮಾಡುತ್ತೆ. ರಾಷ್ಟ್ರಪತಿಯನ್ನ ಸಂಸತ್ತಿನ 2 ಸದನಗಳ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯನ್ನ ಚುನಾಯಿಸುತ್ತಾರೆ. ಶಾಸಕರ ಮತದ ಮೌಲ್ಯವನ್ನು ನಿರ್ಧರಿಸುವ ಸೂತ್ರ. ರಾಜ್ಯದ ಜನಸಂಖ್ಯೆ ಡಿವೈಡೆಡ್ ಬೈ ರಾಜ್ಯದ MLAಗಳ ಸಂಖ್ಯೆ ಇಂಟು 1000. ಇದು ಸೂತ್ರ. MLAಗಳ ಮತದ ಮೌಲ್ಯ ಕಂಡುಹಿಡಿಯಬೇಕಾದ್ರೆ. MP ಯ ಮತದ ಮೌಲ್ಯ ನಿರ್ಧರಿಸುವ ಸೂತ್ರ ಹೀಗಿದೆ. ಎಲ್ಲ MLAಗಳ ಒಟ್ಟು ಮೌಲ್ಯದ ಮತಗಳು ಡಿವೈಡೆಡ್ ಬೈ ಒಟ್ಟು ಸಂಸದರ ಸಂಖ್ಯೆ. ಇದರ ಮೂಲಕ ಒಬ್ಬ ಸಂಸದನ ಮತದ ಮೌಲ್ಯ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. 2012ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪ್ರತಿ ಸಂಸದರು 708 ಮತಗಳ ಮೌಲ್ಯವನ್ನು ಹೊಂದಿದ್ರು. ಒಬ್ಬ MP 708 ಮತಗಳ ಮೌಲ್ಯ ಹೊಂದಿದ್ದ ಆ ಟೈಮಲ್ಲಿ. ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕೋಂಗಿಲ್ಲ, ನಾಮಕರಣಗೊಂಡವರು. ಆದರೆ ಅವರು ಅಧ್ಯಕ್ಷರ ದೋಷಾರೋಪಣೆಯಲ್ಲಿ ಭಾಗಿಯಾಗಬಹುದು. ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರ ಆಯ್ಕೆ ಮತ್ತು ತೆಗೆದುಹಾಕುವಲ್ಲಿ ಭಾಗವಹಿಸಬಹುದು. ಶಾಸಕರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗಿದ್ದರೆ ಆದರೆ ಅಧ್ಯಕ್ಷರ ದೋಷಾರೋಪದಲ್ಲಿ ಅವರ ಪಾತ್ರ ಏನೂ ಇರೋದಿಲ್ಲ. ಅಧ್ಯಕ್ಷರ ದೋಷಾರೋಪಣೆ ನಿರ್ಣಯವು ಸಂಸತ್ತಿನ 2 ಸದನಗಳಲ್ಲಿ ವಿಶೇಷ ಬಹುಮತವನ್ನ ಅಂಗೀಕರಿಸಲು ಅಗತ್ಯ ಇರುತ್ತೆ. The formula to determine the value of the vote of an MP: total value votes assigned to all the MLAs divided by total number of MPs is the value of each MP. Each MP had a vote value of 708 in the presidential election of 2012. Legislators from larger states can more votes than those of smaller states. Nominated members cannot vote in the presidential election, but they can participate in president's impeachment. Nominated members can participate in vice president's election and removal. MLAs are involved in the presidential election, but they have no role in president's impeachment.
President's impeachment resolution requires a special majority of both houses of the parliament to pass. ಸಂಸತ್ತಿನ ಉಭಯ ಸದನಗಳ ನಾಮಕರಣಗೊಂಡ ಸದಸ್ಯರು, ರಾಜ್ಯ ವಿಧಾನಸಭೆಗಳ ನಾಮಕರಣಗೊಂಡ ಸದಸ್ಯರು ಹಾಗೂ ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕೋಂಗಿಲ್ಲ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಥಾಮಸ್ ಹೇರ್ ಪ್ರತಿಪಾದಿಸಿರುವ ಅನುಪಾತ ಪ್ರಾತಿನಿಧ್ಯ ಪದ್ಧತಿ ಅನುಗುಣವಾಗಿ ಏಕಮತ ಪರಿವರ್ತಿತ ಮತದಾನ ಪದ್ಧತಿ ಅಂತ ಚುನಾವಣಾ ನಡೆಸಲಾಗುತ್ತೆ. ಏಕಮತ ವರ್ಗಾವಣಾ ಪದ್ಧತಿ ಅಂತ, ಪ್ರಥಮ ಪ್ರಾಶಸ್ತ್ಯದ ಏಕಮತ ವರ್ಗಾವಣಾ ಪದ್ಧತಿ, ಸರ್ ಥಾಮಸ್ ಹೇರ್ ಅವರ ನಿಯಮದ ಪ್ರಕಾರ ಇದನ್ನ ನಡೆಸಲಾಗುತ್ತೆ. ಏಕಮತ ವರ್ಗಾವಣಾ ಪದ್ಧತಿ, ಪ್ರಮಾಣಾನುಪಾತ ಏಕಮತ ವರ್ಗಾವಣಾ ಪದ್ಧತಿ ಅಂದರೆ ಒಬ್ಬ ಮತದಾರ ಎಲ್ಲ ಅಭ್ಯರ್ಥಿಗಳಿಗೂ ಪ್ರಾಧಾನ್ಯತೆ ಆಧಾರದ ಮೇಲೆ ಮತ ಚಲಾಯಿಸಬಹುದು. 5 ಜನ ಅಭ್ಯರ್ಥಿಗಳು ನಿಂತಿದ್ರೆ ಒಬ್ಬೊಬ್ಬನಿಗೆ 1, 2, 3 ಅಂತ ಪ್ರಾಶಸ್ತ್ಯದ ಮತಗಳನ್ನ ಕೊಡಬಹುದು. ಯಾರು ಪ್ರಥಮ ಪ್ರಾಶಸ್ತ್ಯ ಹೆಚ್ಚು ಅಂಕ ಪಡೆದಿರ್ತಾರೋ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಪ್ರಾಧಾನ್ಯತೆ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವ ಅಧಿಕಾರ ಹೊಂದಿದೆ ಅಂತ 71ನೇ ವಿಧಿ ತಿಳಿಸುತ್ತೆ. Term of office, Article 56. The President shall hold office for a term of 5 years from the date on which he enters upon his office. He shall, however, continue to hold office notwithstanding the expiry of his term until his successor enters upon his office. Article 56 of the Indian Constitution. ಅಧಿಕಾರಾವಧಿ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಸಂವಿಧಾನಬದ್ಧವಾಗಿ 5 ವರ್ಷಗಳು. ಆದರೆ ಇವರು ತಮ್ಮ ಅಧಿಕಾರ ಮುಗಿದರೂ ಉತ್ತರಾಧಿಕಾರಿ ಆಯ್ಕೆ ಆಗುವವರೆಗೂ ಅಧಿಕಾರದಲ್ಲಿ ಇರಬಹುದು. ಅನಿವಾರ್ಯ ಕಾರಣದಿಂದ ರಾಜೀನಾಮೆ ಕೊಡಲು ಇವರು ಬಯಸಿದ್ರೆ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಯವರಿಗೆ ಇವರು ನೀಡಬಹುದು. Article 61. Procedure for impeachment of the President. When a President is to be impeached for violation of the Constitution, the charge will be preferred by either House of Parliament. No such charge shall be preferred unless the proposal to prefer such charge is contained in a resolution which has been moved after at least 14 days notice in writing signed by not less than 1/4 of the total number of members of the House has been given of their intention to move the resolution, and such resolution has been passed by a majority of not less than 2/3 of the total membership of the House. When a charge has been so preferred by either House of Parliament, the other House shall investigate the charge or cause of the charge to be investigated, and the President shall have the right to appear and to be represented at such investigation. If, as a result of the investigation, a resolution is passed by a majority of not less than 2/3 of the total number of members of the House by which the charges was investigated or caused to be investigated, declaring that the charge preferred against the President has been sustained, such resolution shall have the effect of removing the President from his office as from the date on which the resolution is to passed. But it is not an easy task to remove even before the term of 5 years the President. There is no such examples in India because the President is only nominal head. He cannot commit any mistakes. If he goes against the Constitution, then only the Parliament can remove him on the basis of impeachment. Impeachment is a method which can be used to remove the President and higher authorities like Supreme Court, High Court judges and other higher officials from their office before their term. If they commit any mistakes, if they goes against the constitutions, then only the process of impeachment can be commenced. ಮಹಾಭಿಯೋಗ ಅಥವಾ ದೋಷಾರೋಪದ ಮೂಲಕ ಅಧಿಕಾರಾವಧಿಗೆ ಮುಂಚೆ ರಾಷ್ಟ್ರಪತಿಯನ್ನ ಪದಚ್ಯುತಗೊಳಿಸಬಹುದು. 361ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಚಲಾಯಿಸಿದ ಅಧಿಕಾರಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅಧಿಕಾರಾವಧಿಯಲ್ಲಿ ಅವರನ್ನ ಬಂಧಿಸುವಂತಿಲ್ಲ. ಸಿವಿಲ್ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ 2 ತಿಂಗಳ ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಸಂಸತ್ತಿನ ಯಾವುದಾದ್ರೂ ಒಂದು ಸದನದಲ್ಲಿ ರಾಷ್ಟ್ರಪತಿಯ ಬಗ್ಗೆ ದೋಷಾರೋಪಣಾ ಪಟ್ಟಿಯನ್ನು ಮಂಡಿಸಬೇಕು. 14 ದಿನಗಳ ಮುಂಚೆ ರಾಷ್ಟ್ರಪತಿಗೆ ಲಿಖಿತ ರೂಪದಲ್ಲಿ ನೋಟಿಸ್ ನೀಡಬೇಕು. ಈ ನೋಟಿಸ್ ಅನ್ನು ಸದನದ ಒಟ್ಟು ಸದಸ್ಯರ ಪೈಕಿ 4/1 ಸಹಿ ಮಾಡಿ ಬೆಂಬಲಿಸಬೇಕು. ನಂತರ ಆರೋಪ ಸಾಬೀತಾದರೆ ಒಟ್ಟು ಸದಸ್ಯರಲ್ಲಿ 3/2 ಬಹುಮತದೊಂದಿಗೆ ರಾಷ್ಟ್ರಪತಿಯವರನ್ನ ಪದಚ್ಯುತಗೊಳಿಸಬಹುದು. ಆದರೆ ಇದು ಸುಲಭವಾದ ಕಾರ್ಯ ಅಲ್ಲ. Salary and allowances. Article 59 sub 3. Salary of Indian President is at present 5 lakh rupees per month. Until 2017, the President used to get 1,50,000 rupees per month.
In budget to 2018, it was increased to rupees 5 lakhs rupees per month. In addition to the salary, the president receives many other allowances and free facilities, which include free medical, housing and treatment facilities whole life. The government of India spends around 2.25 crore rupees annually on the expenses like those that president is housing, staff, food and hosting of guests. Under the Presidential and Vice Presidential Elections Act 1952, a candidate to be nominated for the office of the President of India needs 50 electors as proposers and 50 electors as seconders for his or her name to appear on the ballot. ವೇತನ ಭತ್ಯೆ ಸೌಲಭ್ಯಗಳು 59 ಸಬ್ 3ನೇ ವಿಧಿ. ಸಂಸತ್ತು ನಿರ್ಧರಿಸಿದ ಮಾಸಿಕ ವೇತನ ನೀಡಲಾಗುತ್ತೆ ಅವರಿಗೆ. ಪ್ರಸ್ತುತ ಅವರಿಗೆ ಮಾಸಿಕ 5 ಲಕ್ಷ ರೂಪಾಯಿಗಳ ವೇತನ ನೀಡಲಾಗ್ತಾ ಇದೆ. 2018ರ ನಂತರ ಆರೋಗ್ಯ, ಸಾರಿಗೆ, ಸಂಪರ್ಕ, ಭವ್ಯ ಬಂಗಲೆ ಅಂದ್ರೆ ರಾಷ್ಟ್ರಪತಿ ಭವನ, ಜೊತೆಗೆ ಸಿಮ್ಲಾದ ರಾಜಭವನ, ಹೈದರಾಬಾದ್ನ ರಾಷ್ಟ್ರಪತಿ ನಿಲಯಂ ಇವರಿಗೆ ನೀಡಲಾಗುತ್ತೆ. ನಿವೃತ್ತಿ ವೇತನ 75,000 ರೂಪಾಯಿ, ಉಚಿತ ಬಂಗಲೆ, ದೂರವಾಣಿ ಸೌಲಭ್ಯ, ಕಾರು, ಒಬ್ಬ ಕಾರ್ಯದರ್ಶಿ, 5 ಜನ ಸಿಬ್ಬಂದಿ, ಉಚಿತ ರೈಲು, ಉಚಿತ ವಿಮಾನ ಪ್ರಯಾಣ ನೀಡಲಾಗುತ್ತೆ. ಇವರ ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತೆ. ಭಾರತದಲ್ಲಿ 2 ಬಾರಿ ರಾಷ್ಟ್ರಪತಿಯಾಗಿದ್ದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಏಕಕಾಲದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಥಾನ ಖಾಲಿಯಾದಾಗ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ 1969ರಲ್ಲಿ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಯವರ ಸ್ಥಾನ ಏಕಕಾಲದಲ್ಲಿ ಖಾಲಿಯಾದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದ ಎಂ ಹಿದಾಯತ್ ಉಲ್ಲಾ ಕಾರ್ಯನಿರ್ವಹಿಸಿದರು. ರಾಷ್ಟ್ರಪತಿ ಸ್ಥಾನ ಖಾಲಿಯಾದ 6 ತಿಂಗಳ ಒಳಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕೆಂದು ಸಂವಿಧಾನದ 62 ಸಬ್ 2ನೇ ವಿಧಿ ತಿಳಿಸುತ್ತದೆ. ಪ್ರಮಾಣ ವಚನ ಓತ್ 60ನೇ ವಿಧಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ರಾಷ್ಟ್ರಪತಿಯವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಪ್ರಮಾಣ ವಚನ ಹೀಗಿದೆ. ಭಾರತ ಸಂವಿಧಾನದ 60ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರಾಗಿ ನಿಯೋಜಿತರಾದ ವ್ಯಕ್ತಿಯು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನ ಹಾಗೂ ಗೌಪ್ಯತೆಯ ಪರಿಪಾಲನೆಯ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಾರೆ. ಆ ಸಂದರ್ಭದಲ್ಲಿ ಇವರು ಸಂವಿಧಾನ ಹಾಗೂ ಕಾನೂನನ್ನು ರಕ್ಷಿಸುವುದಾಗಿ ಪ್ರಮಾಣ ಮಾಡ್ತಾರೆ. ಆರ್ಟಿಕಲ್ 60 oath or affirmation by the president. Every president and every person acting as president or discharging the functions of the president shall, before entering upon his office, make and subscribe in the presence of the Chief Justice of India or in his absence the senior most judge of the Supreme Court available. ರಾಷ್ಟ್ರಪತಿ ಭವನವನ್ನು ನಿರ್ಮಿಸಿದ ಶಿಲ್ಪಿ ಎಡ್ವಿನ್ ಲುಟಿಯನ್ ಮತ್ತು ಹರ್ಬರ್ಟ್ ಬೇಕರ್ 1917ನಲ್ಲಿ. ಇದನ್ನು ನಿರ್ಮಿಸಲು ತೆಗೆದುಕೊಂಡ ಕಾಲಾವಧಿ 17 ವರ್ಷ. 340 ಕೊಠಡಿಗಳಿದೆ. ರಾಷ್ಟ್ರಪತಿ ಭವನ ಪೂರ್ಣಗೊಂಡಿದ್ದು 1929ರಲ್ಲಿ. ಇದಕ್ಕೆ ಖರ್ಚಾದ ಹಣ 1.4 ಕೋಟಿ ರೂಗಳು. ಇದನ್ನು ಬ್ರಿಟಿಷ್ ವೈಸ್ರಾಯ್ಗಳಿಗಾಗಿ ನಿರ್ಮಿಸಲಾಗಿತ್ತು. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ 15,000 ರೂಪಾಯಿಗಳ ಠೇವಣಿಯನ್ನ ಕಟ್ಟುವುದರ ಮೂಲಕ ಅವರ ನಾಮಪತ್ರವನ್ನ 50 ಮಂದಿ ಮತದಾರರು ಸೂಚಿಸಬೇಕು ಹಾಗೂ 50 ಮಂದಿ ಮತದಾರರು ಅನುಮೋದಿಸಬೇಕು. ಈ ನಿಯಮ 1977ರಲ್ಲಿ ಜಾರಿಗೆ ಬಂದಿತ್ತು. ಥ್ಯಾಂಕ್ ಯು ಆಲ್.